ವೀಕ್ಷಕರೇ, ಇವಾಗ ನನ್ನ ಹಿಂದೆ ಕೆಲವು ಕಲಾತ್ಮಕ ಗೊಂಬೆಗಳನ್ನ ನೀವು ನೋಡಬಹುದು. ಈ ಕಲಾತ್ಮಕ ಗೊಂಬೆಗಳು ನಮ್ಮ ದೊಡ್ಡ ಬಸವಣ್ಣ ದೇವಸ್ಥಾನದ ಹಿಂದೆ ಇರುವ ಪಾರ್ಕ್ ಅಲ್ಲಿ ಇದೆ. ಇಲ್ಲಿ ಬಂದ್ಬಿಟ್ಟು ಕಲಾತ್ಮಕ ಗೊಂಬೆಗಳನ್ನ ಇವರು ಮಾಡಿದ್ದಾರೆ. ಸೊ ಶ್ರಮಪಟ್ಟು ಮಾಡಿರುವ ಈ ಕಲಾತ್ಮಕ ಗೊಂಬೆಗಳ ಆರ್ಟಿಸ್ಟ್ ಇವರೇ. ನಮಸ್ಕಾರ ಸರ್, ನಿಮ್ಮ ಹೆಸರು ಏನು? ಮೇಡಮ್ ಸೋಮಸುಂದರ್ ಅಂತ. ನಾವು ಬ್ಯಾಂಗ್ಳೂರಲ್ಲಿ ಒಜ್ಜೆ ಗ್ರೂಪ್ಸ್ ಅಂತ ಒಂದು ಕಂಪನಿ ಇದೆ ನಮ್ದು, ಕಲ್ಚರ್ ಡಿಪಾರ್ಟ್ಮೆಂಟ್. ಅದ್ರ ಪ್ರೊಪರೇಟರ್ ದೇವರಾಜ್ ಅಂತ. ಅವ್ರು ಸಾಕಷ್ಟು ಬೆಂಗಳೂರಲ್ಲಿ ಸಾಕಷ್ಟು ಸ್ಕಲ್ಪ್ಚರ್ಗಳನ್ನ ಮಾಡಿದ್ದಾರೆ. 16 ಅಡಿ ಅಂಬೇಡ್ಕರ್ದು ಸ್ಟ್ಯಾಚ್ಯೂನೆಲ್ಲ ಮಾಡಿದ್ದಾರೆ. ಅದು ಕಂಚಲ್ ಮಾಡಿದ್ದಾರೆ. ಅವರ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ನಾವು ಇದ್ರಲ್ಲಿ ಏನ್ ಮಾಡ್ತಾ ಇದೀವಿ, ಪೇಂಟಿಂಗ್ ಮಾಡ್ತಾ ಇದೀವಿ ಮೇಡಮ್. ಇದು 2 ವರ್ಷದಿಂದನೇ ಪೇಂಟಿಂಗ್ ಮಾಡಿದೆ, ಸ್ಕಲ್ಪ್ಚರ್ ಆಗಿದೆ ಮೇಡಮ್. ನಾವು ಅದನ್ನ ಪೇಂಟಿಂಗ್ ಮಾಡ್ತಾ ಇದೀವಿ. ಹೌದು. ಅಂದ್ರೆ ಬೊಮ್ಮಾಯಿ ಸರ್ ಅವ್ರು ಬಂದ್ಬಿಟ್ಟು ಉದ್ಘಾಟನೆ ಕೂಡ ಮಾಡಿದ್ದಾರೆ 2 ವರ್ಷ ಮುಂಚೆ. ಇವಾಗ ಬಂದ್ಬಿಟ್ಟು ಸ್ವಲ್ಪ ಕಲರ್ ಎಲ್ಲ ಫೇಡ್ ಆಗಿದೆ. ಸೊ ಇವಾಗ ಇವರು ಅಂದ್ರೆ ಟಚ್ ಅಪ್ ಕೊಟ್ಟಿದ್ದಾರೆ. ಇಲ್ಲಿರುವಂತದ್ದು ಎಲ್ಲ ಪಾರ್ಕ್ ಗಳಲ್ಲೂ ಸ್ಕಲ್ಪ್ಚರ್ಸ್ ಇದೆ, ವಿಧವಾಗಿದೆ. ಮತ್ತೊಂದು ಪಾರ್ಕ್ ಅಲ್ಲಿ ಫಾರೆಸ್ಟ್ ಸಂಬಂಧಪಟ್ಟಾಗ ಮಾಡಿದ್ದಾರೆ. ಆಮೇಲೆ ಕವಿಗಳು ಸಂಬಂಧಪಟ್ಟಾಗ ಮಾಡಿದ್ದಾರೆ, ಸಾಹಿತಿಗಳು ಸಂಬಂಧಪಟ್ಟ ಸ್ಕಲ್ಪ್ಚರ್ ಎಲ್ಲ ಆಗಿದೆ. ಅದು ಬಹಳ ಖುಷಿ ಆಗುತ್ತೆ. ಬೆಂಗಳೂರಲ್ಲಿ ಇಂಥ ಉದ್ಯಾನ ನಗರಲ್ಲಿ ಇಂತುವಂಥದ್ದು ಈಗ ಹೆಚ್ಚಾಗ್ತಾ ಇದೆ ಅಂತ ತುಂಬಾ ಖುಷಿ ಆಗ್ತದೆ. ಮತ್ತೆ ಕಲಾವಿದರಿಗೂ ಒಂದು ಜೀವನ ಸಿಕ್ಕಿದಾಗ ಆಗುತ್ತೆ. ಮತ್ತೆ ನಮ್ಮ ಶ್ರಮವನ್ನ ಮತ್ತೆ ನಮ್ಮ ಒಂದು ಏನೊಂದು ಶಕ್ತಿ ಇದೆ ಅದನ್ನ ತೋರಿಸುವಷ್ಟು ನಮ್ಗೆ ಅವಕಾಶ ಸಿಗ್ತಾ ಇದೆ. ಅದಕ್ಕೆ ನಾವು ಬೆಂಗಳೂರಿಗೆ ಧನ್ಯವಾದ ಹೇಳ್ಬೇಕು. ಮತ್ತೆ ನಿಮ್ಗೂ ಒಂದು ಧನ್ಯವಾದ ಹೇಳ್ತೀನಿ, ಇಂಥ ಅವಕಾಶಗಳು ಸಿಗ್ತದಕ್ಕೆ. ಮತ್ತೆ ನೀವು ನಮ್ಮನ್ನ ಗುರುತಿಸಿ ಪ್ರೋತ್ಸಾಹ ಇರುವಂತದ್ದು ನಮಗೊಂದು ಸಂತೋಷದ ವಿಚಾರ. ಮತ್ತೆ ಇದನ್ನ ನಮ್ಗೆ ಹೆಚ್ಚಾಗಿ ನಾನು ಈ ಸ್ಕಲ್ಪ್ಚರ್ ಇದ್ರಲ್ಲಿ ತಗೊಂಡ್ರೆ ನಮ್ಮ ಗುರುಗಳಾದ ದೇವರಾಜ್ ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ನಮ್ಗೆ ಸಾಕಷ್ಟು ಕಲಾವಿದರಿಗೆ ಅವರು ಈಗ ವರ್ಕ್ ಮಾಡೋದಕ್ಕೆ ಅವಕಾಶಗಳನ್ನ ಮಾಡ್ಕೊಡ್ತಾ ಇದಾರೆ. ಸಾಕಷ್ಟು ಕಲಾವಿದರು ಹೊರಗಡೆ ಬರ್ತಾ ಇದಾರೆ ಇದ್ರ ಮುಖಾಂತರ. ಸಾಕಷ್ಟು ಕಲಾವಿದರುಗಳು ಪರಸ್ಥಳಗಳಿಂದ ಬಂದು ವರ್ಕ್ ಮಾಡ್ತಾ ಇದಾರೆ. ಇದಕ್ಕೆ ಅವರು ನಮಗೆ ಒಂದು ಅನ್ನ ಕೊಟ್ಟಾಗೆ ನಾವು ಅವ್ರಿಗೂ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ಎಲ್ಲಾ ಜನಗಳಿಂದ ಒಂದು ಖುಷಿ ಸಿಕ್ಕಿದೆ. ನಿಮ್ಮ ಈ ಕಲೆಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಿಮ್ಗೆ ಒಂದು ಐಡೆಂಟಿಫಿಕೇಶನ್ ಸಿಗ್ಲಿ ಅಂತ ನಮ್ಮ ಚಾನಲ್ ಮುಖಾಂತರ ನಿಮ್ಗೆ ನಾನು ಧನ್ಯವಾದ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು ಸರ್.